ಆ ಇವ್ರೇ ಶಂಕರಣ್ಣರೇ, ವಿಷಯ ಗೊತ್ತಾಯ್ತಂದ್ರಿ ಶಂಕರಣ್ಣರೇ? ಏನೇನಾಗೈತಂತ? ಆ ವಿಚಾರ ಗೊತ್ತಾಯ್ತಾ? ಏನೇನು ವಿಷಯಗಳು ಊರಲ್ಲೂರಲ್ಲಿ ಏನೇನೇನು ನಡೆದೈತಂತ? ಆ ಏನ್ಲ ಸಿದ್ದಣ್ಣ, ನೀನ್ ಹೇಳಿರೋ ವಿಷಯ ಗೊತ್ತಾಗ್ಬೇಕಪ್ಪ. ನಾನು 2-3 ದಿವಸದಿಂದ ಊರಲ್ಲಿಲ್ಲ. ನನ್ಗೂ ಅಲ್ಲಿ ಇಲ್ಲಿ ಕೆಲ್ಸಗಳಿದ್ವಲ್ಲ, ಹಂಗಾಗಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದೆ ಕಳ್ಳಪ್ಪ. ಹ್ಞೂ, ಏನ್ಲ ವಿಚಾರ? ಏನ್ಲ ಸಿದ್ದಣ್ಣ, ಏನ್ ಸಮಾಚಾರ? ಏನ್ ವಿಷಯ ಅಂತ ಗೊತ್ತಾಗ್ತಿಲ್ವಲ್ಲ? ಗೊತ್ತಿದ್ರೆ ನಾನು ನೀನು ಕೇಳ್ತಿದ್ನ, ನಾನೇ ಬಾಯ್ ಬಿಟ್ಟೆ ಇಷ್ಟೊತ್ತಿಗೆ ಹೇಳ್ಬಿಟ್ಟಿನಪ್ಪ. ನಿನ್ನಂಗೆ ನಾನು ಗೊತ್ತಾ ಗೊತ್ತಾ ಅಂತ ಅವೆಲ್ಲ ಕೇಳ್ತಿರಲ್ಲ. ಏನ್ ಹೇಳು, ಏನ್ ವಿಚಾರ? ಅಯ್ಯೋ, ಯಾತಿಲ್ಲ ಕಣ್ರಿ ರೀ. ಹ್ಞೂ ಶಂಕರಣ್ಣರೇ, ಅಯ್ಯೋ, ಊರ್ ಸಾವ್ಕಾರ ಇದ್ನಲ್ಲ, ಊರ್ ಸಾವ್ಕಾರಂಗೆ ಅಲ್ಲ ಊರ್ ಬಿಟ್ಟು ಆಚೆ ಕಡೆ ಕಳಿಸ್ಬಿಟ್ಟಿದ್ರು. ಹ್ಞೂ, ಮನೆ ಬಿಟ್ಟು ಆಚೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಇನ್ಮೇಲಿಂದ ಊರ್ ಸಾವ್ಕಾರ ಅಲ್ಲ ಅವನು, ಗೊತ್ತಾ? ಬೀದಿಗೆ ಬಂದ್ಬಿಟ್ಟಿದ್ದಾನೆ, ಬೀದಿಗೆ. ಹ್ಞೂ, ನಿಮ್ಮ ವಿರುದ್ಧ ಹಾಕೋಣವ್ರು ನೋಡ್ರಿ, ನಿಮ್ಮ ವಿರುದ್ಧ ಸಂಚು ಮಾಡೋರು, ನಿಮ್ಗೆ ಎದುರು ಹಾಕೋಣವ್ರಿಗೆ ಕಡೆಗೆ ಎಂಥ ಪರಿಸ್ಥಿತಿ ಬಂದ್ಬಿಡುತ್ತಂತ. ಅಯ್ಯೋ, ಅವ್ರ ಪರಿಸ್ಥಿತಿ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅತ್ಲಾಗಿ, ಬಿಡಿ ಅತ್ಲಾಗಿ. ಹ್ಞೂ, ಅಂತ ಪರಿಸ್ಥಿತಿಗೆ ಬಂದು ನಿನ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಅತ್ಲಾಗಿ. ಯಾ ಏನ್ಲ ಪಾಪ, ಏನ್ಲ ಹೇಳ್ತಿದ್ಯಾ ಸಿದ್ದಣ್ಣ ನೀನು? ನೀನು ಬಾಯಿಗೆ ಸಕ್ಕರೆ ಹಾಕ, ಏನಂತ ಮಾತಾಡ್ತಿದ್ಯೋ ನೀನು? ಅವ್ನು ಸಾವ್ಕಾರ, ಇನ್ಮೇಲಿಂದ ಸಾವ್ಕಾರ ಅಲ್ವಾ, ಬೀದಿಗೆ ಬಂದ್ಬಿಟ್ಟಿದಾನ. ಏನಂತ ಹೇಳ್ತಿದ್ದೀರಾ ನೀನು? ನನಗೆ ಒಂದು ಅರ್ಥನೇ ಆಗ್ತಿಲ್ವಲ್ಲ, ನೀನು ಏನು ಹೇಳ್ತಿದ್ಯಾ ಅಂತ. ಅಯ್ಯೋ ಹ್ಞೂ ಕಣ್ರಿ ಶಂಕರಣ್ಣರೇ, ನಿಮಗೆ ಗೊತ್ತಿಲ್ಲ ಅಲ್ವಾ ವಿಚಾರ? ಅಯ್ಯೋ, ಬಿಡ್ರಿ ಬಿಡ್ರಿ. ಹ್ಞೂ, ಅಯ್ಯೋ ಶಂಕರಣ್ಣರೇ, ಏನಾಯ್ತು ಗೊತ್ತಾ? ಏನು ಇಲ್ಲ ಕಣ್ ಶಂಕರಣ್ಣರೇ. ಹ್ಞೂ, ಆ ಆಸ್ತಿ ಮನೆ ಹೊಲ ಗದ್ದೆ ತೋಟ ಕೋಳಿ ಫಾರಮ್ಮು ಕುರಿ ಫಾರಮ್ಮು ಇವೆಲ್ಲದೂ ಏನೇನಿತ್ತು ಅವ್ರದ್ದೆಲ್ಲದೂ ಆಸ್ತಿಗಳೆಲ್ಲದೂ ಅಂತೆ. ಆ ಆ ಸಾವ್ಕಾರ ಇದಾನಲ್ಲ, ಆ ಸಾವ್ಕಾರಂದು ಸ್ವಂತ ಮಾವನಂತೆ, ಪ್ರತಿಯೊಂದೂ ಅವ್ರ ಮಾವನೇ ಅಂತೆ ಮಾಡಿರೋದು, ಕೊಟ್ಟಿರೋದು. ಇವನೇನು ಮಾಡಿಬಿಟ್ಟಿದ್ದಾನೆ ಎಲ್ಲ ಅವ್ರ ಹೆಸ್ರಲ್ಲೇನೇ ಅವು ಎತ್ತಲ್ಲ ಆಸ್ತಿಗಳು, ಅದ್ರ ಮೇಲ್ಗಡೆನೇ ಮನೆ ಎಲ್ಲದೂ ಪ್ರಾಪರ್ಟಿಗಳು ಎಲ್ಲ ಕಟ್ಟಿಬಿಟ್ಟಿದ್ದಾನೆ. ಹ್ಞೂ, ಕಟ್ಬಿಟ್ಟು ಆಮೇಲೆ ಅವ್ರ ಮಾವ ಬಂದ್ಬಿಟ್ಟು ಬೋಯ್ದು, ನನ್ನ ಮಗ ಇವನಿದಾನಲ್ಲ, ನಿಂಗಣ್ಣ ನಿಂಗಣ್ಣ ನಾನು ಇನ್ಮೇಲಿಂದ ಸಾವ್ಕಾರ, ನೀನಲ್ಲ ಸಾವ್ಕಾರ, ನೀನು ನಡಿ, ನೀನು ಏನು ನೋಡ್ಕೋಬೇಡ, ನನ್ನ ಮನೇಲೇ ಇರಬೇಡ, ನೀನು ಅಣ್ಣ ತಮ್ಮದ್ರಗಳ ಜೊತೆ ಎಲ್ಲ ಚೆನ್ನಾಗಿದ್ಬಿಟ್ಟು ನನ್ನ ಹೆಂಡತಿಗೆ ನನ್ನ ಮಗಂಗೆ ಎಲ್ಲರಿಗೂ ಮೋಸ ಮಾಡ್ತಿದ್ದೆ. ನೀನು ಮೋಸನ ಯಾಕಿದ್ಯಾ? ನೀನು ಅಣ್ಣ ತಮ್ಮಂದುಗಳ ಜೊತೆ ಎಲ್ಲ ಚೆನ್ನಾಗಿ ಇರಬೇಡ, ಹ್ಞೂ ಹಂಗೆ ಹಿಂಗೆ ಅಂತ ಜಗಳ ಮಾಡಿಬಿಟ್ಟು ಬೈದ್ಬಿಟ್ಟು ಅವರಿಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಊರನ್ನೇ ಬಿಟ್ಟು ಹೋಗೋದಕ್ಕೆ ಐಡಿಯಾ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಆಮೇಲಿಂದ ಗೇಟ್ ತಾವಿಂದ ಹೋಗ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಈಗ ಅವನ ಮಗ ಇದ್ದಾನಲ್ಲ ಗಜೇಂದ್ರ, ಅವನ್ ತಾವ ಇದ್ದಾರೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಹ್ಞೂ, ಹಂಗೆ ಅವ್ರ ಪರಿಸ್ಥಿತಿ ಹೇಳ್ಕೊಳಕ್ಬಾರ್ದು. ಹಂಗೆ ನೋಡ್ರಿ, ನಿಮ್ಮ ವಿರುದ್ಧ ಹಾಕೊಂಬಿಟ್ರು, ನಿಮ್ಗೆ ವಿರೋಧ ಹಾಕೊಂಬಿಟ್ರು, ನೀವೇನೇ ಇನ್ಮೇಲಿಂದ ಸಾವ್ಕಾರ ಹೋಗ್ಕೊಂಡು ಹೇಳ್ರಿ. ನಿಮ್ಗೆ ತಡಿಯೋರು ಯಾರು? ನಿಮ್ಗೆ ಎದುರು ಹಾಕೊಂಡ್ರೆ ಏನೇನು ಅನ್ಭವಿಸ್ಬೇಕಂತ ಗೊತ್ತಾಗ್ಬಿಟ್ಟೈತೆ ಎಲ್ಲಾರ್ಗು. ಹ್ಞೂ, ನೀವೊಂಥರ ಇದ್ದಂಗೆ ಈಗ ನಿಮ್ದೇನೇ ನಡೆಯೋದು, ನೀವು ಹೇಳ್ದಂಗೆನೇ ಇಲ್ಲೆಲ್ಲ ನಡೆಯೋದು. ಹ್ಞೂ, ಲೇ 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 ಲೆಕ್ಕಾಚಾರಿ, ನೀನು ಹೇಳ್ದಂಗೆ ಎಷ್ಟು ಖುಷಿ ಆಗ್ತಿರಲ್ಲ, ಎಷ್ಟು ಖುಷಿ ಆಗ್ತೈತೆ ಅಲ್ಲ ಕಳ್ಳ. ಈ ಊರಲ್ಲಿ ನನಗೆ ವಿರೋಧಿ ಅಂದರೆ ಎದುರಾಕಂತಾನಂದ್ರೆ, ನಾನು ಹೇಳ್ದಂಗೆ ಮಾತು ಕೇಳ್ದಂಗೆ ನನಗೆಲ್ಲದನ್ನು ಇದು ಮಾಡ್ತಾರಂದ್ರೆ, ಎದುರುತ್ರ ಕೊಡ್ತಾರಂದ್ರೆ ಅವ್ನು ಸಾವ್ಕಾರ ಒಬ್ಬ ಇದ್ದ, ಅವನು ನೀನು ಬೀದಿಗೆ ಬಂದ್ಬಿಟ್ಟ. ಅಯ್ಯೋ ಬಿಡು ಬಿಡು, ಹಂಗಾರ ಇನ್ಮೇಲಿಂದ ನಾನೇನು ಸಾವ್ಕಾರ? ನಾನು ಹೇಳ್ದಂಗೆ ಎಲ್ಲ ನಡೆಯೋದು. ಬಿಡವ ಬಿಡ ಸಿದ್ದಣ್ಣ, ನನಗೆ ಬಲು ಖುಷಿ ಆಗೋಯ್ತು ಕಣ. ಎಷ್ಟೊಂದೆಲ್ಲ ನಮಗೆ ಅವಮಾನ ಮಾಡ್ತಿದ್ರು, ಎಷ್ಟೊಂದೆಲ್ಲ ಆಡ್ಕೊಳ್ತಿದ್ರು ಅಣ್ಣ ತಮ್ಮಂದ್ರುಗಳೆಲ್ಲರೂ ಸೇರ್ಕೊಂಡ್ಬಿಟ್ಟು. ನೋಡಿ ಇವಾಗ ನಾವು ಹೆಂಗಿದೀವಂತ ನೋಡ್ದ. ಹ್ಞೂ, ನಮ್ಗೇನೇ ಅದೃಷ್ಟ. ಲೇ ಸಿದ್ದಣ್ಣ, ಬಲು ಖುಷಿ ಆಗ್ತೈತೆ ಕಣ ನನಗಂತೂ. ತಡ್ಕೊಳಕ್ಕಾಗ್ತಿಲ್ಲ ಕಣೋ, ತಡ್ಕೊಳಕ್ಕಾಗ್ತಿಲ್ಲ. ಹಂಗಾರೆ ಸಿದ್ದಣ್ಣ, ಇನ್ನೊಂದು ವಿಚಾರ ಕೇಳೋದು ಮರ್ತ್ಬಿಟ್ಟೆ ಕಣ. ಈಗ ಅಲ್ಲಿ ಮನೆ ಆಸ್ತಿ ಎಲ್ಲದೂ ಅವೆಲ್ಲ ಇದಾವಲ್ಲ, ಯಾರು ನೋಡ್ಕೊಳ್ತಾರಂತ ಇವಾಗ? ಅವೆಲ್ಲದನ್ನು ಯಾರು ನೋಡ್ಕೊಳ್ತಾರಲ್ಲ? ಅಯ್ಯ, ಇದೇನ್ರಿ ಸಾವುಕಾರ ಹಿಂಗೆ ಕೇಳ್ತೀರಾ? ಅವಾಗಲೂ ನೀವು ಹೇಳಿಲ್ವ ನಾನು ಸಿದ್ದಣ್ಣರೇ? ಹೇಳೋದನ್ನ ಪದೇ 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 ಹೇಳ್ಬೇಕಪ್ಪ ನಿಮ್ಗಂತೂ ಅತ್ಲಾಗಿ. ಹ್ಞೂ ಸಿದ್ದಣ್ಣರೇ, ಏನಿಲ್ಲ, ಇವನು ನಿಮ್ಮ ಫ್ರೆಂಡು ನಿಂಗಣ್ಣ ನೋಡ್ಕೊಳ್ತಾರೆ. ನಿಂಗಣ್ಣ ಪಾಪ, ನೀವು ನಿಂಗಣ್ಣಗೆ ಎಷ್ಟು ಸಲ ಬಚಾವ್ ಮಾಡಿದ್ದೀರಾ, ಎಷ್ಟು ಸಲ ಸಹಾಯ ಮಾಡಿದ್ದೀರಾ ಅಂತ ಗೊತ್ತು. ಹಂಗಾಗಿ ನಿಮ್ಗೆಲ್ಲದನ್ನು ಬೆಲೆ ಗೌರವ ಕೊಟ್ಟೆ ಕೊಡ್ತಾರೆ ಅವರು, ನಿಮ್ಮಿಂದ ಎದುರ್ಕೊಳ್ತಾರೆ. ಹ್ಞೂ, ಎಲ್ಲ ನಿಮ್ಮದೇ ನಡೆಯೋದು. ನಿಂಗಣ್ಣ ಇನ್ನೇನು ನೋಡ್ಕೊಳ್ತಾನೆ, ಅವನ ಕೈಲಿ ಇನ್ನೇನು ಬರುತ್ತೆ? ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬರೀ ಮಾತಾಡ್ಕೊಂಡು ಓಡಾಡ್ಕೊಂಡು ಲಲ್ಲೆ ತಿರ್ಗಾಡೋರಿಗೆ ನಿಮ್ಮ ವಿರುದ್ಧ ಹಾಕೋಣಕ್ಕಾಗುತ್ತಾ? ಹ್ಞೂ, ಇನ್ಮೇಲಿಂದ ನೀವೇ ಸಾವುಕಾರ ಬಿಡ್ರಿ. ಹಂಗಲ್ ಕಳ್ಳ ಸಿದ್ದಣ್ಣ, ನೀನು ಹೇಳ್ದಂಗೆ ನನಗೆ ಬಲು ಖುಷಿ ಆಗ್ತೈತೆ ಕಳ್ಳ. ಲೇ ಸಿದ್ದಣ್ಣ, ಯಾರಿಗೂ ಅಷ್ಟು ಕಡೆಗಡಿಸ್ಬಾರ್ದು ಕಳ್ಳ. ಹ್ಞೂ, ಅವ್ನು ನಿಂಗಣ್ಣ ನಾನು ಹೇಳ್ದಂಗೆ ಮಾತು ಕೇಳ್ಬೋದು, ಆದರೆ ಆ ನಿಂಗಣ್ಣಗೂ ಜಾಸ್ತಿ ಬಿಟ್ಕೊಳಕ್ಕೆ ಹೋಗ್ಬಾರ್ದು ಕಳ್ಳ. ಅವ್ನಿಗೆ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೋಬೇಕು. ಈಗಳದಲ್ಲೇ ಲೇ ಸಿದ್ದಣ್ಣ, ಒಳ್ಳೆ ಐಡಿಯಾ ಕಳ್ಳ, ಒಳ್ಳೆ ಸಂಚು ಕಳ್ಳ. ಆಸ್ತಿ ಪಾಸ್ತಿ ಎಲ್ಲದೂ ಬೇಕಾದ್ರೆ ನಾವು ಮನ್ಸು ಮಾಡಿದ್ರು ಅಂದರೆ ಎಲ್ಲ ನಮ್ಮ ಹೆಸ್ರಿಗೆ ಬರ್ಸ್ಕೊಬಿಡ್ಬೋದು ಕಣವು. ಹ್ಞೂ, ಹಂಗೆಲ್ಲ ಮಾಡ್ಕೊಂಬಿಡ್ಬೋದು. ಆ ಸಾವುಕಾರನಷ್ಟು
ಬುದ್ಧಿವಂತ ಇವನೇನಲ್ಲ, ಇವ್ನು ನಿಂಗಣ್ಣ. ನಾವು ಹೇಳ್ದಂಗೆಲ್ಲ ಮಾತು ಕೇಳ್ತಾನೆ ದಡ್ಡ ಇವನು. ಹ್ಞೂ, ಅದಕ್ಕೋಸ್ಕರ ಹೇಳ್ತಿರೋದು ಸಿದಣ್ಣ. ಈಗ ಒಂದು ಕೆಲಸ ಮಾಡು. ಹ್ಞೂ, ಅವನ ಜೊತೆನೇ ಇದ್ಬಿಟ್ಟು ನೀನು ಅವನ ತವಲನೇನೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀಯ. ನಿಂಗಣ್ಣ ತವ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ನಾನು ಹೇಳ್ದಂಗೆಲ್ಲ ಮಾಡು. ನಿನಗೆಲ್ಲ ನಾನು ನೋಡ್ಕೊಂಡ್ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಖರ್ಚು ವೆಚ್ಚಕ್ಕೆ ಪ್ರತಿ ಒಂದು ಕುರುನು ದಿನಾಲು ನಾನು ನಿನಗೆ ಇರ್ತೀನಿ, ಸರಿನಾ? ನೀನು ಮಾತ್ರ ಏನಾದರೂ ಮಾಡಿಬಿಟ್ಟು ಆ ನಿಂಗಣ್ಣ ತವ ಕೆಲ್ಸಕ್ಕೆ ಸೇರ್ಕೊಂಬಿಡು. ಹ್ಞೂ, ಲೆಕ್ಕಾಚಾರಿ ಹೆಂಗೆ ಸೇರ್ಕೊಂಡಿದ್ದ ನೋಡು ನಮ್ಮ ಭಾವನ ಹತ್ರ. ಹಂಗೆ ಹೋಗಿ ಸೇರ್ಕೊಂಬಿಟ್ಟು ನೀನು ಒಳ್ಳೆ ನಂಬಿಕೆ ಗಿಟ್ಟಿಸ್ಕೊಂಡು ಒಂದೊಂದಾಗೆ ಎಲ್ಲ ನಮ್ಮ ಹೆಸ್ರಿಗೆ ಬರಂಗೆ ಮಾಡ್ಕೊಂಬಿಡು. ಹೇಳ್ತೀನಿ, ನಾನು ಐಡಿಯಾಗಳು ಕೊಡ್ತಿರ್ತೀನಿ. ಮುಂದೆ ಹೋಗ್ತಾ 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 ನಾನು ಹೇಳ್ಕೊಡ್ತೀನಿ ಐಡಿಯಾಗಳು, ಹಂಗೆ ಮಾಡ್ತಿರುವಂತೆ, ಸರಿನಾ? ಈಗ ಐಡಿಯಾ ಮಾಡ್ಕೊಂಬಿಟ್ಟು ನೀನು ಏನಾದರೂ ಮಾಡಿಬಿಟ್ಟು ಅವ್ರ ಮನೇಲಿ ಕೆಲ್ಸಕ್ಕೆ ಹೇಳ್ತೀನಿ. ಅಲ್ಲ ಕಣ್ರಿ, ಸ ಇವರೇ ಶಂಕರಣ್ಣರೇ, ನೀವು ಹೇಳಿದ್ದು ಮಾತ್ರ ಕರೆಕ್ಟ್ ಐತೆ. ಹೆಂಗ ಮಾಡ್ಬೋದು, ಅವರಿಗೆಲ್ಲ ಯಾಮರ್ಸ್ಬೋದು. ಅಯ್ಯೋ, ನಾನು ನನ್ನ ಕಷ್ಟಕ್ಕೆ ಯಾರು ಆಗ್ತಾರೆ? ನಾನು ಎಲ್ಲ ಕೂಲಿ ಕೆಲಸಕ್ಕೆ ಅಲ್ಲಿ ಎಲ್ಲಿ ಹೋಗೋದು ಬೇಡವಾ? ಇಲ್ಲ ಕಣ್ರಿ, ನಾನು ಎಲ್ಲೂ ಹೋಗಲ್ಲ, ಹಂಗೆಲ್ಲ ಸುಮ್ಕೆರಿ, ನಿಮಗೆ ಗೊತ್ತಾಗಲ್ಲ. ಲೇ ಲೇ ಸಿದ್ದಣ್ಣ, ಎಲ್ಲ ಹಿಂಗೆ ಹೇಳ್ತಿದ್ಯಾ? ನಿನಗೆಲ್ಲದಕ್ಕೂ ನಾನು ನೋಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ, ಆಯ್ತಾ? ಇಲ್ಲಿ ಇವ್ರ ತವ ಕೆಲಸ ಮಾಡ್ಬೇಕಾದ್ರೆ ಇವರು ಕೊಡ್ತಾರೆ, ಮಿಕ್ತಾವು ನಾನು ಕೊಡ್ತೀನಿ ಕಳ್ಳ. ನಿನಗೆ ಎರಡೆರಡು ಕಡೆನೂ ನೀನು ಇದು ತಗೊಳ್ತೀಯ, ಸಂಬಳ ತಗೊಳ್ತೀಯ. ನನ್ನ ಮಾತು ಕೇಳು. ನನ್ನ ಮಾತು ಮೀರ್ಬೇಡ ಕಣ ಸಿದ್ದಣ್ಣ, ಇಷ್ಟೇ ಅಲ್ಲ. ಇವಾಗ ನನ್ನ ಮಾತು ಮೀರ್ತೀಯ ಹಂಗಾರೆ? ನನ್ನ ಮಾತು ಕೇಳಲ್ವಾ? ನನ್ನ ಮಾತಿಗೆ ಗೌರವ ಇಲ್ವಾ? ನನ್ನ ಮಾತಿಗೆ ಬೆಲೆ ಇಲ್ವಾ ಹಂಗಾರೆ? ಅಯ್ಯೋ, ಆಯ್ತು ಬಿಡಿ ಸಾವುಕಾರ ಅತ್ಲಾಗಿ, ಇನ್ನೇನು ಮಾಡೋಣ? ನೀವು ಹೇಳ್ದಂಗೆ ಮಾತು ಕೇಳಲೇಬೇಕು. ಇವಾಗ ವಿಧಿ ಇಲ್ಲ, ನಿಮಗೆ ಎದುರು ಥರನೂ ಕೊಡೋಕ್ಕಾಗಲ್ಲ, ಏನಿಲ್ಲ. ಹ್ಞೂ, ಸರಿ ಆಯಿತು ಬಿಡಿ, ಇರಲಿ. ಹ್ಞೂ ಸಿದ್ದಣ್ಣ, ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ಕೂಡ ನೀನು ಅಲ್ಲಿ ಸಂಚು ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಅವ್ರದ್ದೆಲ್ಲ ತಿಳಿಯಾಕಿ ಅವ್ರ ಬಗ್ಗೆ ಎಲ್ಲ ಏನೇನು ಮಾಡ್ತಾರೆ, ಆಸ್ತಿಗಳೆಲ್ಲ ಎಲ್ಲೆಲ್ಲಿದ್ದಾವೆ, ಎಷ್ಟೆಷ್ಟಿದ್ದಾವೆ, ಪ್ರತಿಯೊಂದನ್ನು ತಿಳಿಯೋಕ್ಕೆ ನೀನು ಅಲ್ಲಿ ಹೋಗಿದೀಯಾ ಹಂಗಂತ ಒಂದು ಚೂರು ಕೂಡ ಅನುಮಾನ ಬರಬಾರ್ದು. ಸುಮ್ಮನೆ ಏನ ಕೆಲಸ ಮಾಡೋಕ್ಕೆ ಬಂದಿದ್ದಾನೆ ಹುಡುಗ ಅಂತ ಒಳ್ಳೆ ನಂಬಿಕೆ ಗಿಟ್ಟಿಸ್ಕೊಂಡು ಅವ್ರ ಜೊತೆ ನೀ ಇದ್ದು ಇದು ಮಾಡಬೇಕು. ಒಂದೇ ಒಂದು ಚೂರು ಯಾಮರಬಾರ್ದು ಕಣಲೇ ಸಿದ್ದಣ್ಣ. ಅದೊಂದು ನಿನಗೆ ಜ್ಞಾಪನ ಇರಲಿ. ನಾನು ಬರ್ತಿರ್ತೀನಿ ಅವಾಗವಾಗ. ಹ್ಞೂ, ನಮ್ಮ ನಿಂಗಣ್ಣಂಗೆ ಮಾತಾಡ್ಸೋಕ್ಕೆ ಇವನಿಗೆ ಬರ್ತಿರ್ತೀನಿ, ಚೆನ್ನಾಗಿರ್ತೀನಿ, ಕ್ಲೋಸ್ ಆಗಿರ್ತೀನಿ, ಅದೇನಿಲ್ಲ. ಆದರೆ ಒಳಗೊಳಗೆ ನೀನು ಸಂಚು ಮಾಡಿಬಿಟ್ಟು ಅವರಿಗೆ ತೊಂದರೆಗಳು ಕೊಡ್ತಾನೆ ಇರಬೇಕು. ಅವರಿಗೆ ಮಾತ್ರ ಅವರಿಗೆ ಮುಂದೆ ಬರೋಕ್ಕೆ ಬಿಡಬಾರ್ದು. ಊರಿಗೆ ಸಾವುಕಾರ ನಾನೇ ಆಗಿರಬೇಕು, ಸರಿನಾ? ಹ್ಞೂ ಸರಿ ಕಣ್ರಿ, ಆಯಿತು. ಶಂಕರಣ್ಣರೇ, ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ ಕಣ್, ಹೇಳ್ರಿ, ಅದಕ್ಕೇನಂತೆ. ಯಪ್ಪ ತೋಟದಲ್ಲಿ ತಿರ್ಗಾಡಿ ಸಾಕಾಗೋಯ್ತು ಅತ್ಲಾಗಿ. ತಲೆ ಎಲ್ಲ ಗಿರ ಅಂತ ತಿರುಗ್ತೈತೆ ಅತ್ಲಾಗಿ. ಎಷ್ಟಂತ ಕೆಲಸ ಮಾಡಲಿ, ಎಷ್ಟಂತ ತಿರ್ಗಾಡ್ಲಿ, ಏನೇನಂತ ನೋಡೋದು, ಏನೇನು ಬಿಡೋದು ಒಂದು ಗೊತ್ತಾಗ್ತಿಲ್ಲಪ್ಪ. ನಮ್ಮಪ್ಪ ನೋಡಿದ್ರೆ ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿ ನನಗೆ ಹಿಂಸೆ ಕೊಡ್ತೈತೆ. ಕೆಲಸ ಮಾಡಿಸ್ತಾ, ತೋಟದಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ತಾ, ಉಕ್ಕೆ ಹೊಡಿಸ್ತಾ, ನೀರು ಬಿಡ್ತಿದ್ಯಾ ತೋಟಕ್ಕೆ, ಏನೇನು ಮಾಡ್ತಿದ್ಯಾ, ಡ್ರಿಪ್ ಮಾಡಿಸ್ತಾ, ಗೊಬ್ಬರ ಹಾಕಿಸ್ತಾ, ಅದು ಇದು ಯಾವಾಗ ನೋಡಿದ್ರು ಕೇಳ್ತಾನೆ ಇರ್ತಾರೆ ಅತ್ಲಾಗಿ. ಎಷ್ಟಂತ ಮಾಡಲಿ ನಾನು? ಇದು ನನ್ನ ಕೈಲಂತೂ ಆಗಲ್ಲ ಕಣಪ್ಪ ಅತ್ಲಾಗಿ. ತಲೆ ಎಲ್ಲ ಸುತ್ತೋದಂಗೆ ಆಗ್ತೈತೆ ಅತ್ಲಾಗಿ. ಅಲ್ಲ, ನಮ್ಮ ಬಾಬಾ ಹೆಂಗೆ ಮಾಡ್ತಿದ್ರು ಏನಪ್ಪ ಇವೆಲ್ಲದ್ರೂ? ಒಂದೊಂದು ದಿವಸಕ್ಕೆ ಇಷ್ಟೊಂದೆಲ್ಲ ಕೆಲಸ ಮಾಡೋರು, ನೋಡ್ಕೊಳೋರು, ಕೆಲಸ ಮಾಡಿಸೋರು, ಕೋಳಿ ಫಾರಮು, ಕುರಿ ಫಾರಮು ಎಲ್ಲ ಒಂದು ಕಡೆಯಿಂದ ನೋಡ್ಕೊಳೋರಲ್ಲ. ಅದು ಹೆಂಗೆ ನೋಡ್ಕೊಳ್ತಿದ್ರು, ಅದು ಹೆಂಗೆ ಕೆಲಸ ಮಾಡ್ತಿದ್ರು? ನನಗಂತೂ ಇದು ತಿಳ್ಕೊಳಕ್ಕಾಗ್ತಿಲ್ಲಪ್ಪ. ಆಶ್ಚರ್ಯ ಆಗ್ತೈತೆ, ಆಶ್ಚರ್ಯ ಸಾಕಾಗಂಗೆ ಆಗ್ತೈತೆ ನನಗಂತೂ ಅತ್ಲಾಗಿ. ಅದು ಹೆಂಗೆ ಮಾಡ್ತಾರೆ ಏನಪ್ಪ? ಅವ್ರಿಗೆ ಕಟ್ಕೊಂಡು ನನಗೇನಾಗಬೇಕಾಯ್ತೆ ಈಗ? ಊರು ಬಿಟ್ಟು ಹೋಗಾದ್ಮೇಲೆ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ಮೊದಲು ಹೋಗಿ ಒಂದ್ಗಳಿಗೆ ಮಲ್ಕೊಂಬಿಡ್ಬೇಕು ಸುಮ್ಮನೆ ತೆಪ್ಪಗತ್ಲಾಗಿ. ಇಲ್ಲೇ ಮಲ್ಕೊಂಬಿಡ್ತೀನಿ. ಒಳ್ಳೆ ನೆರಳೆಲ್ಲ ಚೆನ್ನಾಗೈತೆ, ಜಾಗ ಎಲ್ಲ ಚೆನ್ನಾಗೈತೆ. ಹೋಗತ್ಲಾಗಿ ಮೈ ಕೈ ಎಲ್ಲ ನೋವು ಆಗ್ತೈತೆ ಅತ್ಲಾಗಿ. ಅಲ್ಲಿ ಮನೇಲಿ ಹೋದ್ರೆ ಆ ಚೈತ್ರಂದು ಒಂದೇ ಸಂಖ್ಯೆ ಕಾಟ ಅತ್ಲಾಗಿ. ಅದು ತಗೊಂಬರ್ರಿ ನನಗೆ ತಿನ್ನೋದಕ್ಕೆ, ಇದು ತಗೊಂಬರ್ ಕೊಡ್ರಿ ಅತ್ಲಾಗಿ. ಎದಳ್ರಿ, ಹೋಗ್ಬರ್ರಿ, ಟೌನಿಗೆ ಹೋಗ್ಬರ್ರಿ, ಕಾರಲ್ಲಿ ಹೋಗ್ಬರ್ರಿ, ಪಾನಿಪುರಿ ತಗೊಂಬರ್ರಿ, ಗೋಬಿ ತಗೊಂಬರ್ ಕೊಡ್ರಿ ನನಗೆ, ಅದು ತಗೊಂಬರ್ ಕೊಡ್ರಿ, ಇದು ತಗೊಂಬರ್ ಕೊಡ್ರಿ, ಹೋಟ್ಲಲ್ಲಿ ತಗೊಂಬರ್ ಕೊಡ್ರಿ, ನನಗೆ ತಿನ್ನಂಗೆ ಆಗೈತೆ ಕಣ್ರಿ, ಹೊಟ್ಟೆ ಸಿತೈತೆ ಕಣ್ರಿ ಅಂತ ತಲೆ ತಿಂತಾಳತ್ಲಾಗಿ. ನೆಮ್ಮದಿಯಾಗಿ ಒಂದ್ಗಳಿಗೆ ಮಲ್ಗೋದಕ್ಕೂ ಬಿಡಲ್ಲ, ಏನಿಲ್ಲ ಅತ್ಲಾಗಿ. ದಿನಾಲೂ ಎಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಡ್ತಿದ್ನಪ್ಪ ನಾನು. 9 ಗಂಟೆಗೆ ಮಲಗಿರೆ ತಿಂಡಿ ತಿನ್ಕೊಂಡು ಸಾಯಂಕಾಲ 6 ಗಂಟೆವರೆಗೂ ಮಲಗ್ತಿದ್ದೆ ಆರಾಮಾಗಿ. ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಒಂದ್ಸಲ ಎದಳ್ತಿದ್ದೆ. ಅದು ಬಿಟ್ಟರೆ ಸಾಯಂಕಾಲ 6 ಗಂಟೆವರೆಗೂ ಒಳ್ಳೆ ನಿದ್ದೆ ಮಾಡ್ತಿದ್ದೆ, ಒಳ್ಳೆ ಆರಾಮಾಗಿದ್ನಪ್ಪ. ಇವೆಲ್ಲ ಅಯ್ಯೋ ಅನ್ನೋದೇ ಬೇಕಾಗಿರಲ್ಲ ಅತ್ಲಾಗಿ. ಹೋಗತ್ಲಾಗಿ ಎಲ್ಲ ಕಾಟ ಕಣಪ್ಪ ನನಗಂತೂ ಅತ್ಲಾಗಿ. ಎಲ್ಲರೂ ಬಂದು ಮಾತಾಡ್ಸೋರೇನೆ. ಎಷ್ಟಂತ ಕೆಲಸ ಮಾಡೋಣ, ತೋಟದ ಕಡೆ ಕೆಲಸ ಮಾಡೋಣ, ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಕುರಿ ಫಾರಮ್ಮು ಆ ಕಡೆನೂ ಟೈಮ್ ಸಾಕಾಗಲ್ಲ. ಕುರಿ ಫಾರಮ್ ಹೋಗಿ ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಕೋಳಿ ಫಾರಮ್ ನೋಡ್ಕೋಬೇಕು.
ಏನೇನಂತ ಮಾಡೋದು? ತಿರ್ಗಾ ನಮ್ಮ ಅಪ್ಪ ತೋಟಕ್ಕೆ ಡ್ರಿಪ್ ಮಾಡಿಸ್ಬೇಕು ಅಂತ ಬೇರೆ ಹೇಳ್ತಾರೆ, ತೋಟಕ್ಕೆ ಗೊಬ್ಬರ ಚಲಿಸ್ಬೇಕು ಅಂತ ಹೇಳ್ತಾರೆ, ಉಕ್ಕೆ ಹೊಡಿಸ್ಬೇಕು ಅಂತ ಹೇಳ್ತಾರೆ, ನೀರು ಬಿಡಬೇಕು ಅಂತ ಹೇಳ್ತಾರೆ, ತಿರ್ಗಾ ಏನಾದ್ರು ತರಕಾರಿಗಳು ಹಾಕ್ಬೇಕು, ತೋಟದಲ್ಲಿ ಹೊಲದಲ್ಲಿ ಜಾಗಗಳಿದಾವಂತ ಹೇಳ್ತಾರೆ. ಇಷ್ಟೊಂದೆಲ್ಲನೂ ಮಾಡೋಕ್ಕಾಗುತ್ತಾ? ಆ ಮತ್ತೆ ನಮ್ಮ ಬಾಬಾ ಹೆಂಗ್ ಮಾಡ್ತಿದ್ರು? ಅಯ್ಯೋ ಅವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ಹ್ಞೂ ನಂದೇಳು, ನನ್ನ ಕೈಲಿ ಆಗ್ಬೇಕಲ್ಲ ಇವೆಲ್ಲ ಮಾಡೋದಕ್ಕೆ. ಇಲ್ಲಪ್ಪ ಇಲ್ಲಪ್ಪ ಇಲ್ಲಪ್ಪ, ನನ್ನ ಕೈಲಂತೂ ಆಗಲ್ಲ. ಆಗಲ್ಲ ಅಂದರೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ, ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ. ಹ್ಞೂ. ಆಹಾ, ಎಷ್ಟು ನೆಮ್ಮದಿ ಆಗೈತೆ, ಎಷ್ಟು ತಂಪಾಗೈತೆ, ಎಷ್ಟು ತಣ್ಣ ಗಾಳಿ ಬೀಸ್ತೈತೆ. ಒಳ್ಳೆ ಜಾಗ ಐತೆ ಮಾತ್ರ, ನಿದ್ದೆ ಮಾಡೋದಕ್ಕೆ ಮಾತ್ರ ಒಳ್ಳೆ ಜಾಗ. ಅಂದರೆ ತಂಪಾಗಿ ತಣ್ಣಗ್ಲೆ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೈತೆ. ಹ್ಞೂ, ಒಳ್ಳೆ ನಿದ್ದೆ ಬರ್ತೈತೆ. ಸುಮ್ಮನೆ ಏನು ಮಾತಾಡ್ದಂಗೆ ಆರಾಮಾಗಿ ಮಲ್ಕೊಂಬಿಡೋಣ. ನೆಮ್ಮದಿಯಾಗಿ ನಿದ್ದೆ ಬರ್ತೈತಪ್ಪ ನನಗಂತೂ. ಅತ್ಲಾಗಿ ಯಾರು ತಂಟೆನೂ ಬೇಡ, ಯಾರು ಶ್ವಾಸನೂ ಬೇಡ. ಇನ್ಮೇಲಿಂದ ದಿನಾಲೂ ಬೆಳಿಗ್ಗೆ ಟೈಮ್ ತಿಂಡಿ ಮಾಡ್ಕೊಂಡು ಬಂದುಬಿಟ್ಟು ತೋಟಕ್ಕೆ ಹೋಗ್ತೀನಿ ಅಂತ ಹೇಳೋದು ಮನೆಯವ್ರಿಗೆ. ಇಲ್ಲಿ ಬಂದು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀನಿ ಅತ್ಲಾಗಿ. ಯಾರು ತಂಟೆನೂ ಇಲ್ಲ, ಯಾರು ಶ್ವಾಸನೂ ಇಲ್ಲಪ್ಪ. ಹ್ಞೂ. ಅಯ್ಯೋ, ಇವ್ರ್ಯಾಕೆ ಇವರು ಮಲ್ಕೊಂಡ್ಬಿಟ್ಟಿದಾರಲ್ಲ ಇವರು? ಅಲ್ಲ, ಬೆಳಿಗ್ಗೆ ಇನ್ನೂ 10 ಗಂಟೆ ಆಗೈತೆ, 10:30. ಇಷ್ಟು ಬೇರೆ ಮಲ್ಕೊಂಡ್ಬಿಟ್ಟಿದ್ದೀನ. ನಾನು ಪಾಪ ತೋಟದಲ್ಲಿ ಎಲ್ಲ ಕೆಲಸ ಅದು ಇದು ಮಾಡಿಸ್ತಿದ್ದಾರೆ, ಸಾಕಾಗಿರ್ತಾರೆ. ಹೋಟ್ಲದೆಲ್ಲ ಜಾಸ್ತಿ ತಿನ್ನಕ್ಕಾಗಲ್ವಲ್ಲ, ಅದಕ್ಕತ್ಲಾಗಿ ಮನೆಯಿಂದ ಏನಾರ ಮಾಡ್ಕೊಂಡು ತಿಂಡಿ ತಗೊಂಡು ಹೋಗೋಣ ಅಂತ ನಾನು ಇವರಿಗೆ ತಿಂಡಿ ಮಾಡ್ಕೊಂಡ್ ಬಂದ್ರೆ ಅಪರೂಪಕ್ಕೆ ಇವ್ರು ನೋಡಿದ್ರೆ 9 ಗಂಟೆಗೆ ಮಲ್ಕೊಂಡಿದ್ದಾರೆ. ಅಯ್ಯ 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 ಅಯ್ಯ, ತೋಟದ ಮಧ್ಯದಲ್ಲಿ ಹಿಂಗ ಮಲ್ಕೊಳ್ಳೋದು ಇವ್ರಿಗೆ ಬುದ್ಧಿ ಇಲ್ವಾ? ಅದ್ರಲ್ಲೂ 10 ಗಂಟೆ ಮುಂಚೆ ನನ್ನ ಇನ್ನೇನ್ ಕೆಲಸ ಮಾಡ್ತಾರೆ ಇವರು? ಯಾಕಪ್ಪ ಈ ರೀತಿ ಆಗಿದಾರೆ ಏನಪ್ಪ? ಇಷ್ಟೊಂದೆಲ್ಲ ಮೈಗಳ್ರಾಗಿದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಹ್ಞೂ, ಅದೇನ್ ಮಾತಿಗೂ ನಿದ್ದೆ 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 ಅಂತ ಹೇಳ್ತಾನೆ ಇರ್ತಾರೆ ಅತ್ಲಾಗಿ. ಅದೇನ್ ನಿದ್ದೆ ಬರುತ್ತೆ ಏನೋ ಅತ್ಲಾಗಿ. ಹ್ಞೂ, ಅಲ್ಲ ಜ್ಞಾನ ಇಲ್ವಾ ಇವರಿಗೆ? ನಮ್ಮ ಮಾವ ಬೇರೆ ಬರ್ತಾರಂತ ಬೇರೆ ಹೇಳ್ತಿದ್ದಾರೆ. ಅವ್ರಿಗೇನಾದ್ರೂ ಹಿಂಗೆಲ್ಲ ಇವರು ಏನು ಕೆಲಸ ಮಾಡಲ್ಲ, ಬರೀ ಆರಾಮಾಗಿ ಊಟ ಮಾಡ್ಕೊಳ್ಳೋದು ಮಲ್ಗೋದು, ತಿಂಡಿ ತಿನ್ಕೊಳ್ಳೋದು ಮಲ್ಗೋದು, ಅಲ್ಲಿ ಹೋಗೋದು ಅಂತ ಮಾಡ್ತಾರಂತ ಗೊತ್ತಾಗ್ಬಿಟ್ರೆ ಇವ್ರಿಗೆ ಬಿಡ್ತಾರ? ಇವರಿಗೆ ಎಷ್ಟು ಕಷ್ಟ ಅನುಭವಿಸಿದ್ರು ಇವ್ರಿಗೆ ಬುದ್ಧಿನೇ ಇಲ್ಲಪ್ಪ ಇವರಿಗೆ. ಹ್ಞೂ. ರೀ 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 ಯಾರು? ಒಂದ್ಗಳಿಗೆ ನಿದ್ದೆ ಮಾಡ್ತಿದ್ದೀನಿ, ಸುಮ್ಮನಿರಪ್ಪ ಅತ್ಲಾಗಿ. ಹ್ಞೂ, ಕೆಲಸನ ಹೋಗಿ ಮಾಡ್ಕೊ ಹೋಗ್ರಿ, ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಕೊ ಹೋಗ್ರಿ. ಸುಮ್ಮನೆ ತಲೆ ತಿನ್ಬಿಡ್ರಿ. ಇಲ್ಲಿ ಬಂದ್ಬಿಟ್ಟು ನಿದ್ದೆ ಬರ್ತೈತೆ ನನಗೆ, ಸಿಕ್ಕಾಬಟ್ಟೆ ನಿದ್ದೆ ಎಳಿತೈತೆ. ಹೋಗ್ರಿ ಹೋಗ್ರಿ, ಬರ್ತೀನಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೋಗ್ರಿ, ಬರ್ತೀನಿ. ರೀ ಎದಳ್ರಿ ಮ್ಯಾಕೆ. ನಿದ್ದೆ ಮಾಡ್ತಿದಾರಂತೆ ಒಂದ್ಗಳಿಗೆ ನಿದ್ದೆ. ಅದೇನ್ ನಿದ್ದೆ ಬರ್ತೈತ್ರಿ ನಿಮ್ಗೆ? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಎದಳ್ರಿ ಮ್ಯಾಕೆ. ಅಯ್ಯೋ 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 ಅಯ್ಯೋ, ಮಾತಿಗೂ ಬರೀ ನಿದ್ದೆ ನಿದ್ದೆ ಅಂತಾನೆ ಹೇಳ್ತಾನೆ ಇರ್ತೀರಲ್ರಿ. ಕೆಲಸ ಮಾಡಲ್ವೇನ್ರಿ? ಕೆಲಸ ಮಾಡ್ಸಲ್ವೇನ್ರಿ? ನೀರ್ ಬಿಡಲ್ವೇನ್ರಿ? ತೋಟಕ್ಕೆ ನೀರ್ ಬಿಡಿಸಲ್ವೇನ್ರಿ? ಗೊಬ್ಬರ ಚೆಲ್ಲಲ್ವೇನ್ರಿ? ಏನ್ರಿ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ನೀವು? ಎದಳ್ರಿ ಮ್ಯಾಕೆ. ಅಯ್ಯೋ ಚೈತ್ರ, ಚೈತ್ರ, ಯಾವಾಗ ಬಂದೆ ಚೈತ್ರ ನೀನು? ಯಾಕ ಸುಸ್ತಾಗಂಗ ಆಯ್ತು ಕಣೆ. ಹ್ಞೂ, ಇಷ್ಟೊತ್ತವರೆಗೂ ತೋಟದಲ್ಲಿ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿದೆ ನೋಡು. ಸಿಕ್ಕಾಬಟ್ಟೆ ಆಯಾಸ ಒಂಥರ ನಿದ್ದೆ ಎಳಿತಿತ್ತು, ಅದಕ್ಕೆ ಬಂದು ಒಂದ್ಗಳಿಗೆ ಹಿಂಗೆ ಮಲ್ಕೊಂಬಿಟ್ಟೆ ಕಣೆ ಚೈತ್ರ ಅತ್ಲಾಗಿ. ಹ್ಞೂ, ಸಾಕಾಗಂಗೆ ಆಗೋಯ್ತು ಅತ್ಲಾಗಿ. ಎಷ್ಟು ಮಾಡಲಿ ಏನಂತ ಮಾಡಲಿ ಅತ್ಲಾಗಿ. ಹ್ಞೂ, ಅಲ್ಲ ಕಣ್ ಚೈತ್ರ, ನಿದ್ದೆ. ಹ್ಞೂ, ನೀನು ಯಾಕೆ ಚೈತ್ರ ಹಿಂಗೆ ಬಂದಿದ್ಯಾ ನೀನು? ಏನು ಬ್ಯಾಗಲ್ಲೇನೋ ಇಟ್ಕೊಂಬಂದಿದ್ಯಾ? ಏನ್ ಇಟ್ಕೊಂಬರ್ಲಿ ಪಾಪ, ನನ್ ಗಂಡ ತೋಟದಲ್ಲಿ ಕೆಲಸ ಮಾಡ್ತಿದ್ದಾನಂತ ನಾನು ಪ್ರೀತಿಯಿಂದ ತಿಂಡಿ ಏನಾರ ಮಾಡ್ಕೊಂಡು ಹೋಗಿ ಕೊಡೋಣ ಅಂತ ನಾನು ಬಂದ್ರೆ, ನೀವೇನ್ರಿ ನೀವು ಬೆಳಿಗ್ಗೆ 10 ಗಂಟೆಗೆ ನಿದ್ದೆ ಮಾಡ್ಕೊಂಡು ಗೊರಕೆ ಹೊಡಿತಿದ್ದೀರಾ ತೋಟದ ಮಧ್ಯದಲ್ಲಿ? ಕೆಲಸ ಮಾಡೋದು ಜ್ಞಾನ ಇಲ್ವಾ ನಿಮ್ಗೆ? ಯಪ್ಪ, ಏನಾದ್ರೂ ಮಾಡ್ಕೊ ಹೋಗ್ರಿ. ನನಗೂ ಅಷ್ಟೇ ಹೇಳ್ತೀನಿ. ನನಗೂ ಹೇಳಿ 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 ಸಾಕಾಗಿ ಹೋಯ್ತು ಅತ್ಲಾಗಿ. ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಹ್ಞೂ, ತಗೊಳ್ರಿ, ತಿಂಡಿ ಐತೆ, ತಿಂಡಿ ತಿನ್ಕೊಂಡು ಕೆಲಸ ಮಾಡ್ರಿ ಮೊದಲು.